ಸರ್ಕಾರ ಸೌಲಭ್ಯ ನೀಡಿದರೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ನಮಗೆ ನ್ಯಾಯ ಸಿಗುತ್ತಿಲ್ಲ. ಸ್ವಾತಂತ್ರ್ಯ ಬಂದು 77 ವರ್ಷಗಳಾದರೂ ನಮ್ಮ ಹಕ್ಕಿಗಾಗಿ ಬೀದಿಗೆ ಇಳಿಯುವ ಪರಿಸ್ಥಿತಿ ಬಂದಿರುವುದು ನಾಚಿಕೆಗೇಡು ಎಂದು ಅಂಬೇಡ್ಕರ್ ದಲಿತ ಚಳುವಳಿ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಲಕ್ಷ್ಮಣ್ ತಗಡಿನಮನಿ ಕಿಡಿಕಾರಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹೊಸ ಡಂಬಳ ಗ್ರಾಮದ ಮಾದಿಗ ಸಮಾಜದ 61 ಕುಟುಂಬಗಳು ಕಳೆದ 25 ವರ್ಷಗಳಿಂದ ಹಕ್ಕುಪತ್ರಕ್ಕಾಗಿ ನಡೆಸುತ್ತಿರುವ ಹೋರಾಟ ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಹೊಸ ಡಂಬಳ ಗ್ರಾಮದ ಮಾದಿಗ ಸಮಾಜದ ಸುಮಾರು 61 ಕುಟುಂಬಗಳು ಕಳೆದ 2.5 ದಶಕಗಳಿಂದ ಇಲ್ಲಿ ವಾಸವಿದ್ದರೂ ಇಂದಿಗೂ ಸರ್ಕಾರದ ಹಕ್ಕುಪತ್ರದಿಂದ ವಂಚಿತರಾಗಿದ್ದಾರೆ. 2001ರಲ್ಲೇ ಡಂಬಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇವರಿಗೆ ಜಾಗ ಮಂಜೂರಾಗಿದ್ದರೂ ಫಲಾನುಭವಿಗಳ ಕೈಗೆ ಹಕ್ಕುಪತ್ರ ತಲುಪಿಲ್ಲ. ಹಲವು ಬಾರಿ ಮನವಿ ಸಲ್ಲಿಸಿದರೂ ಅಧಿಕಾರಿಗಳು ಕೇವಲ ಭರವಸೆ ನೀಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಎಂಬುದು ಪ್ರತಿಭಟನಾಕಾರರ ಆರೋಪ. ನಿನ್ನೆ ತಾಲೂಕು ಪಂಚಾಯತಿಯಿಂದ ಮೇನ್ ಬಜಾರ್ ರಸ್ತೆ ಮೂಲಕ ತಹಶೀಲ್ದಾರ್ ಕಾರ್ಯಾಲಯದವರೆಗೆ ಹಮ್ಮಿಕೊಳ್ಳಲಾಗಿದ್ದ ಬೃಹತ್ ತಮಟೆ ಚಳುವಳಿ ಮೆರವಣಿಗೆಯಲ್ಲಿ ನೂರಾರು ಜನರು ಪಾಲ್ಗೊಂಡು ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು. ನಾವು ದುಡಿಯದಿದ್ದರೆ ಜೀವನ ನಡೆಯುವುದಿಲ್ಲ, ಅಂಥದರಲ್ಲಿ ನಮ್ಮ ಹಕ್ಕಿನ ಜಾಗಕ್ಕಾಗಿ ಕೆಲಸ ಬಿಟ್ಟು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದು ಯಾವ ನ್ಯಾಯ ಎಂದು ಲಕ್ಷ್ಮಣ್ ತಗಡಿನಮನಿ ಪ್ರಶ್ನಿಸಿದರು. ಬರುವ 28/4/2026ರೊಳಗಾಗಿ 61 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಬೇಕು. ಒಂದು ವೇಳೆ ಈ ಗಡುವಿನೊಳಗೆ ಹಕ್ಕುಪತ್ರ ನೀಡದಿದ್ದಲ್ಲಿ ಅಂಬೇಡ್ಕರ್ ದಲಿತ ಚಳುವಳಿ ವೇದಿಕೆಯ ವತಿಯಿಂದ ಫಲಾನುಭವಿಗಳೊಂದಿಗೆ ಸೇರಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮಂಜು ತೆಲಗೇರಿ, ಶರಣಪ್ಪ ಕಟ್ಟಿಮನಿ, ಮಂಜಪ್ಪ ಆಲು, ನಂದೀಶ್ ಹೊಳಗುಂದಿ, ಸ್ವಾಮಪ್ಪ ಹೊಳಗುಂದಿ, ಪ್ರವೀಣ್ ಹೊಳಗುಂದಿ, ದೌಲಪ್ಪ ಸಿರುಂದ ಹಾಗೂ ಹೊಸ ಡಂಬಳದ ಹಿರಿಯ ದಲಿತ ಮುಖಂಡರು ಮತ್ತು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಕುಮಾರ ನಾಯಕ, ಕರಾಳ ಸತ್ಯ ನ್ಯೂಸ್, ಮುಂಡರಗಿ. ಎಲ್ಲಿ ಬಂದ್ರಿ? ಹೋರಾಟ ಮಾಡಿ 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 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಎಲ್ಲರಿಗೆ ಅನ್ಯವಾಗಿರಲಿ ಅಂತ ಹೇಳಿ ಎಲ್ಲರಿಗೆ ಕಾನೂನು ಬರೆದಿದ್ದಾರೆ. ಕಾನೂನೊಳಗೆ ಅವಕಾಶ ಎಲ್ಲರಿಗಿದೆ, ಬರೀ ಮಾತಿಗೆ ಅಷ್ಟೇ ಇಲ್ಲ, ಬೇರೆ ಜನಕ್ಕೆ ಕೊಟ್ಟಿರ್ತೀರಿ. ಈ ಮಾದಿಗ ಸಮಾಜಕ್ಕೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಈ ಮೂಲಕ ನೂಲಿನಿಂದ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಪತ್ರಿಕೆ ಮಾಧ್ಯಮಕ್ಕೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಇದು ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಇದು ಆಗಕತ್ತೈತಿ. ಸರ್ಕಾರದ ತಪ್ಪೈತು, ಅಧಿಕಾರಿಗಳು ತಪ್ಪೈತಿ, ಏನೋ ರಾಜಕೀಯ ಬ್ಯಾಡ ಅಂತಾರೋ ಏನೋ ಗೊತ್ತಾಗೋದು. ಯಾಕಂದ್ರೆ ಅಧಿಕಾರಿಗಳು ರಾಜಕೀಯದಿಂದ ಮಾತು ಕೇಳಬಾರ್ದು, ಅವರ ಈಗ ಹಕ್ಕುಪತ್ರ ಹಚ್ಚಬೇಕು. ಕಂದಾಯ ಮಿನಿಸ್ಟ್ರು ಏನು ಹಕ್ಕುಪತ್ರ ಕೊಡ್ರಿ ಅಂತಂದು ಹೇಳಿ ಕಂದಾಯ ಗ್ರಾಮ ಎಲ್ಲಿದ್ರು ಹಕ್ಕುಪತ್ರ ಕೊಡ್ರಿ ಅಂತಂದು ಹೇಳಿದ್ರು ಇಲ್ಲಿ ಅಧಿಕಾರಿಗಳು ಮಾಡೋದು ಅಂತ ಏನಿದೆ ಹೇಳಿ, ನಿಮ್ದು ಏನೈತಿ ಹೇಳ್ರಿ, ನಮಗ ನಿಮ್ಗೇನು ಹಣ ಕೊಡ್ಬೇಕು, ಏನು ಕೊಡ್ಬೇಕು ಹೇಳ್ರಲ್ಲ, ಹೇಳ್ರ ಮಾಡಿ ನಾವು ಕಾಡಿ ಬೇಡ ದಿವಸ ಹೇಳ್ತಾರ ನಿಮ್ಗೆ ಹಣ ಕೊಡ್ತೀವಿ ನಾವು.